Hey upcoming toppers, 2 dear summary in just 5 minutes. ಈ ಸ್ಟೋರಿ ಒಳಗೆ ಒಂದು ಕಂಟ್ರಿ ಐತಿ. ಕಂಟ್ರಿ ಹೆಸರು ಮೊನ್ಯಾಕೋ ಕಂಟ್ರಿ ಒಳಗೆ ಜಸ್ಟ್ 7,000 ಅಷ್ಟೇ ಪಾಪ್ಯುಲೇಷನ್ ಐತಿ. ಇಲ್ಲಿ ಜಸ್ಟ್ 60 ಸೋಲ್ಜರ್ಸ್ ಅಷ್ಟೇ ಅದಾರ. ಮತ್ತು ಇಲ್ಲಿ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಾವೆ. ಮಿನಿಸ್ಟರ್ಸ್ ಇದಾರ, ಜರ್ನಲ್ಸ್ ಇದಾರ, ಮತ್ತು ಕೋಟ್ಯಾಡ್ಸ್ ಇದಾರ, ಮತ್ತು ಪ್ರಿನ್ಸ್ ಒಬ್ಬಿದ. ಅದೇನ ಸ್ಮಾಲ್ ಮಟ್ಟ ಒಳಗೆ ಅಂದ್ರೆ ಲಿಮಿಟೆಡ್ ರಿಸೋರ್ಸ್ ಅಷ್ಟೇ ಅದ. ಇವ್ರ ಕಡೆ ಭಾಳಷ್ಟು ಸೋರ್ಸಸ್ ಇಲ್ಲ. ಇದು ಕಿಂಗ್ಡಮ್ ಹೆಂಗೆ ರನ್ ಆಕೈತಂದ್ರೆ, ಕಿಂಗ್ಡಮ್ ಜಾಸ್ತಿ ಮೊದಲ ಟ್ಯಾಕ್ಸಿಂದ ಅಷ್ಟು ದುಡ್ಡು ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ತಂದ್ರೆ ಪ್ರಿನ್ಸ್ ಇದ್ದ ಒಂದು ಗ್ಯಾಮ್ಲಿಂಗ್ ಹೌಸ್ನ ಸ್ಟಾರ್ಟ್ ಮಾಡ್ತಾ. ಅದರಿಂದ ಅವ ಲಕ್ಸುರಿಯಸ್ ಲೈಫ್ನ ಸ್ಪೆಂಡ್ ಮಾಡ್ತಾ. ಗ್ಯಾಮ್ಲಿಂಗ್ ಹೌಸ್ ಮಾಡಂತಲೇ ಇದು ಯುರೋಪ್ ಒಳಗೆ ಲಾಸ್ಟ್ ಗ್ಯಾಮ್ಲಿಂಗ್ ಹೌಸ್ ಉಳಿದಿರ್ತೈತಿ. ಅದ್ರೊಳಗೆ ಒಬ್ಬ ಮರ್ಡ್ರನ್ನ ಕಮಿಟ್ ಮಾಡ್ತಾ. ಅದಕ್ಕೆ ಅವಾಗ ವರ್ಡಿಕ್ಟ್ ಏನು ಕೊಡ್ತಾರೆ ಅಂದ್ರೆ ಅವ ಶಿಕ್ಷೆ ಕೊಡ್ತಾರೆ. ಇವಂದ ಹೆಡ್ ಕಟ್ ಆಫ್ ಮಾಡ್ನು, ಇವ್ನು ಗಿಲ್ಟಿನ್ ಮಷೀನ್ದಿಂದ ಹೆಡ್ ಕಟ್ ಆಫ್ ಮಾಡ್ನು ಅಂತ ಕೊಡ್ತಾರೆ. ಖರೆ ಏನು ಮೊನ್ಯಾಕೋ ಕಿಂಗ್ಡಮ್ ಒಳಗೆ ಗಿಲ್ಟಿನ್ ಮಷೀನ್ ಇರೋಂಗಿಲ್ಲ. ಅದಕ್ಕೆ ಅವ್ರು ಇದ್ದಾರೆ ಫ್ರಾನ್ಸಿಗೆ ಕೇಳ್ತಾರೆ. ಫ್ರಾನ್ಸ್ ಕಂಟ್ರಿಗೆ ಅವ್ರು ಹೇಳ್ತಾರೆ, ನಾವು ಒಂದು ಎಕ್ಸ್ಪರ್ಟ ಮತ್ತು ಗಿಲ್ಟಿನ್ ಮಷೀನ್ ಕೊಡ್ತೀವಿ, ಆದ್ರೆ ನೀವು ನಮಗೆ 16,000 ಫ್ರಾಂಕ್ಸ್ ಕೊಡ್ರಿ, ಆಮೇಲೆ ನಿಮ್ಮೊಂದು ಎಕ್ಸ್ಪರ್ಟ ಮತ್ತು ಗಿಲ್ಟಿನ್ ಮಷೀನ್ ಕೊಡ್ತೀವಿ. ಅದಕ್ಕೆ ಪ್ರಿನ್ಸ್ ಏನು ವಿಚಾರ ಮಾಡ್ತಾ, ಇದು ಭಾಳ ಅಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಆಕೈತಿ. ಸೊ ಒಬ್ಬ ಒಬ್ಬ ನಾರ್ಮಲ್ ಒಂದು ಕ್ರಿಮಿನಲ್ ಸಂಬಂಧ ನಾವು ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡೋಕ್ಕಾಗಂಗಿಲ್ಲ, ಎಕ್ಸ್ಪೆನ್ಸಿವ್ ಅಂತ ಬಿಟ್ಟು. ನೆಕ್ಸ್ಟ್ ಅವ್ನು ಭಾಳ ಪ್ರಿನ್ಸ್ಲಿ ಸ್ಟೇಟ್ ಅಂದ್ರೆ ಭಾಳ ಅಂತಂಬರಿದ್ದಂಗೆ ಕೇಳ್ತಾ. ಯಾರಿಗೆ? ಇಟ್ಲಿ ಕೇಳ್ತಾ. ಇಟ್ಲಿದವ್ರು ಹೇಳ್ತಾರೋ 12,000 ಫ್ರಾಂಕ್ಸ್ ಕೊಡ್ತೀವಿ, ಅದ್ರ ಜೊತೆ ಎಕ್ಸ್ಪರ್ಟ್ನು ಕಳಿಸ್ತೀವಿ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಗಿಲ್ಟಿನ್ ಮಷೀನ್ ಅಂತ ಅಂತಾರೆ. ನೀವು ಆರಾಮ್ಸೆ ಒಂದು ಹೆಡ್ ಕಟ್ ಆಫ್ ಮಾಡಿರಿ, ಮತ್ತು ಯಾರು ಶಿಕ್ಷೆ ಮಾಡಿದವ್ರು ಶಿಕ್ಷೆ ಸಿಗಬೇಕಂತ ಹೇಳ್ತಾರೆ. ಅದಕ್ಕೆ ಬಟ್ ಅದು ಎಕ್ಸ್ಪೆನ್ಸಿವ್ ಅಂತ ಬಿಡ್ತಾರೆ. ಲಾಸ್ಟಿಗೆ ಪ್ರಿನ್ಸ್ ನಾವು ಸೋಲ್ಜರ್ಸ್ ಕೇಳ್ತಾರೆ. ಸೋಲ್ಜರ್ಸ್ ಇದ್ದವ್ರು ಏನು ಹೇಳ್ತಾರೆ ಅಂದ್ರೆ, ನಮ್ಗೆ ಬರೀ ಯುದ್ಧ ಒಳಗೆ ತಲೆ ತೆಗೆದು ಗೊತ್ತಿದ್ರಿ, ನಾವು ಇಂಥದ್ರೊಳಗೆಲ್ಲ ಹೆಡ್ ಕಟ್ ಮಾಡೋಕೆ ಬರೋಂಗಿಲ್ಲ, ಇದನ್ನ ನಮ್ದು ರೂಲ್ಸ್ ಮತ್ತು ನಮ್ಮ ಡಿಸಿಪ್ಲಿನ್ ಅಪೋಸಿಟ್ ಹೋಗ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಲಾಸ್ಟ್ ಏನು ಬೇಡ ಅಂತ ಒಂದು ಸಣ್ಣ ರೂಮ್ ಮಾಡ್ತಾರೆ. ಅದಕ್ಕೊಬ್ಬ ಸೆಕ್ಯೂರಿಟಿ ಇಡ್ತಾರೆ. ಮತ್ತು ಅವೇನು ಕ್ರೈಮ್ ಮಾಡಿರ್ತಾರೆ ಕ್ರಿಮಿನಲ್ಗೆ ಎಲ್ಲ ವ್ಯವಸ್ಥೆ ಮಾಡೋಕೆ ಇಡ್ತಾರೆ. ಒಂದು ದಿವಸ ಎಲ್ಲ ಅಕೌಂಟ್ ಚೆಕ್ ಮಾಡ್ತಿರ್ತಾರೆ ಪ್ರಿನ್ಸ ಮತ್ತು ಮಿನಿಸ್ಟರ್ಸ ಮತ್ತು ಜರ್ನಲ್ಸ. ಆ ಒಂದು ಎಕ್ಸ್ಪೆನ್ಸ್ ಜಾಸ್ತಿ ಬರ್ತೈತಿ 600 ಫ್ರಾಂಕ್ಸ್ದ. ಅದು ಎಕ್ಸ್ಪೆನ್ಸ್ ಹೆಂಗೆ ಬರ್ತೈತಿ ಅಂದ್ರೆ, ಇನ್ನು ಏನು ಕ್ರಿಮಿನಲ್ ಇರ್ತಲ್ಲ ಅವು ಇನ್ನೂ 50 ವರ್ಷ ಬದುಕ್ಬೋದು. ಅವ್ರೇನು ಡಿಸೈಡ್ ಮಾಡ್ತಾರೆ 50 ವರ್ಷ ಬದುಕ್ತಂದ್ರೆ 30,000 ಫ್ರಾಂಕ್ಸ್ ಆಕೈತಂತ, ಭಾಳ ಎಕ್ಸ್ಪೆನ್ಸಿವ್ ಆಕೈತಂತ ಅವ್ರು ಕೇಳ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಇವೇನು ಇರ್ತಲ್ಲ ಸೆಕ್ಯೂರಿಟಿನ ತೆಗೆದು ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಸೆಕ್ಯೂರಿಟಿನ ತೆಗೆದು ಹಾಕ್ತಾರೆ. ಆವಾಗ ಏನಂತಾರೆ ಅಂದ್ರೆ ಎಲ್ಲ ಮಿನಿಸ್ಟರ್ಸ್ ಅವೆಲ್ಲರೂ ಕ್ರೈಮ್ ಮಾಡಿದವ ಕ್ರಿಮಿನಲ್ ಓಡಿ ಅಂದ್ರೆ ಅವ್ರ ರಾಜನಂತ ಓಡಿ ಹೋಗ್ಲಕ್ಕ, ಆದ್ರೆ ಏನೋ ನನ್ನ ಎಕ್ಸ್ಪೆನ್ಸ್ ಬರ್ಬಾರಂತ ಹೇಳ್ತಾರೆ. ಆದ್ರೆ ಅವೇನು ಕ್ರಿಮಿನಲ್ ಇರ್ತಲ್ಲ ಅವ ಕಿಂಗ್ಡಮ್ ಕಿಚನ್ಗೆ ಬರ್ತಾ, ಅವ್ಗೇನು ತಿನ್ನೋದಿರ್ತೈತೆ ಅದೆಲ್ಲ ತಿಂತಾ ತೊಗೊಂಡು ಹೋಗ್ಕ, ಮತ್ತು ವಾಪಸ್ ಹೋಗಿ ಅಲ್ಲೇ ಜೇಳೊಳಗೆ ಕುಂತು ಬಿಡ್ತಾ, ಮತ್ತು ಹೊರಗೆ ಹೋಗಂಗಿಲ್ಲ. ಅದಕ್ಕೆ ಎಲ್ಲರೂ ಏನು ಇರ್ತಾರಲ್ಲ ಮಿನಿಸ್ಟರ್ಸ್ ಜರ್ನಲ್ಸ್ ಕೇಳ್ತಾರೆ, ನಿಂಗೆ ಗೇಟ್ ತೆಗಿತೀನಿ ಯಾಕೆ ಓಡಿ ಹೋಗಲಿಲ್ಲ? ಅವಾಗೇನು ಹೇಳ್ತಾವ ಕ್ರೈಮ್ ಮಾಡಿದವ, ನಾ ಭಾಳ ತಪ್ಪು ಮಾಡಿದ್ದೀನಿ, ನಂಗೆ ಈಗ ನನ್ನ ಹೆಸರು ಹೊರಗೆ ಉಳಿದಿಲ್ಲ, ನಾ ಏನು ಮಾಡಿರಿ ಭೀ ನಂಗೆಲ್ಲ ಮಂದಿ ಕೆಲಸನೂ ಕೊಡೋಂಗಿಲ್ಲ, ನಾನು ನೋಡ್ರಿ ಅನಿಸ್ತಾರೋ ನಾ ಜೇಲೊಳಗೆ ಇದ್ನಿ, ಇಂಪ್ರಿಸನ್ಮೆಂಟ್ ಒಳಗೆ ಇದ್ನಿ, ಅದಕ್ಕೆ ನಂಗೆ ಯಾರು ಕೆಲಸನೂ ಕೊಡೋಂಗಿಲ್ಲ, ನಾನು ನೋಡ್ರಿ ಹೆದರ್ತಾರೆ, ನೀವು ನನ್ನ ಹೆಸರೆಲ್ಲ ಖರಾಬ್ ಮಾಡಿರಿ, ಅದಕ್ಕೆ ನಾ ಏನು ಮಾಡಲಿ ಏನು ಹೆಂಗೆ ಅಂತ ಕೇಳ್ತಾ. ಆವಾಗ ಲಾಸ್ಟ್ಗೆ ವರ್ಡಿಕ್ಟ್ ಏನು ಕೊಡ್ತಾರೆ ಅಂದ್ರೆ ಅವ್ನು ಪೆನ್ಷನ್ ಕೊಡ್ಬೇಕಂತ ಹೇಳ್ತಾರೆ. ಇಯರ್ಲಿ ಪೆನ್ಷನ್ 600 ಫ್ರಾಂಕ್ಸ್. ಮತ್ತೇನು ಅವ್ನು ಸಾಯು ತನಕ ಫ್ರಾಂಕ್ಸ್ ಕೊಡಬೇಕು ಫಸ್ಟ್. ಮತ್ತೇನೋ 1/3 ಆಫ್ ಈಗ ಅಮೌಂಟ್ ಅವ್ನು ಕೈಯಾಗ ಕೊಡಬೇಕು. ಮತ್ತು ಅವಂಗೆ ಏನಂತ ಹೇಳ್ತಾ ಅಂದ್ರೆ, ನನಗೆ ಕರೆಕ್ಟ್ ಟೈಮಿಗೆ ಬೇಕಂತ ಹೇಳ್ತಾ. ಅದಕ್ಕೆ ಅವ ಏನು ಕ್ರೈಮ್ ಮಾಡಿರ್ತಲ್ಲ ಅವು ಇದ್ದವ ಬಿಟ್ಟು ಹೋಗ್ಕ ಮೊನ್ಯಾಕೋ. ಮತ್ತು ಯುರೋಪ್ದಾಗ ಎಲ್ಲರ ಒಂದು ಸಣ್ಣದ ಒಂದು ಹೊಲ ತೊಗೋತಾ, ಒಂದು ಫೀಲ್ಡ್ ತೊಗೊಂಡ ಅಲ್ಲೇ ಜೀವನ ಸಾಗಿಸ್ತಾ. ಮತ್ತು ಮನಸ್ಸು ಬಂದಾಗ ಗ್ಯಾಮ್ಲಿಂಗ್ ಹೌಸ್ ಹೋಗ್ಕ ಒಂದು 2-3 ಫ್ರಾಂಕ್ಸ್ ಕಳ್ಕೊತಾ ಮತ್ತು ಹೊಳೆ ಬರ್ತಾ. ಮತ್ತು ಅವ್ನು ಗೊತ್ತಿರ್ತೈತಿ ಮೊನ್ಯಾಕೋ ಒಳಗೆ ಅಷ್ಟು ಲೂಪ್ ಹೋಲ್ಸಿದ್ದು, ಅವರ ಗಿಲ್ಟಿನ್ ಮಷಿನ್ ಅದು ಐತೆಲ್ಲೋ ಚೆಕ್ ಮಾಡಲಾಗಿರು. ಅವ ಎಲ್ಲರೂ ಯುರೋಪ್ದಾಗ ಮಾಡಿದ ಕ್ರೈಮ್ ಅವ್ನ ಹೆಡ್ ಕಟ್ ಆಫ್ ಮಾಡಿಬಿಡ್ತಾರಂತೆ. ಸೊ ಏನು ಇದು ನಮ್ದು ಸ್ಟೋರಿ ಅಂತ ಗೊತ್ತು ಮಾಡ್ತೈತಿ ಅಂದ್ರೆ ನಮ್ಗೆ ಅವರ ಫಸ್ಟ್ ವರ್ಡಿಟ್ ಕುಡ್ಕಿತ ಮೊದಲು ನಮ್ಮ ಕಡೆ ಮಷಿನ್ಸ್ ಇದಾವಿಲ್ಲೋ, ನಮ್ಮ ಕಡೆ ಗಿಲ್ಟಿನ್ ಮಷಿನ್ ಐತೆಲ್ಲೋ ಅದೆಲ್ಲ ನೋಡಬೇಕಿತ್ತು. ಈ ಸ್ಟೋರಿ ನಮ್ಗೆ ಲೂಪ್ ಹೋಲ್ಸ ಮತ್ತು ರಾಂಗ್ ವರ್ಡಿಕ್ಟ್ ಬಗ್ಗೆ ತಿಳಿತೈತಿ. ಮತ್ತು ನಾವು ಎಕ್ಸ್ಪೆನ್ಸಿವ್ ಅಂತ ಬಿಡಬಾರ್ದು, ಕ್ರೈಮ್ ಮಾಡಿದ್ರೆ ಅವ್ನ ಹೆಡ್ ಕಟ್ ಆಫ್ ಮಾಡ್ಬೇಕಂತ ಸ್ಟೋರಿ ಹೇಳ್ತೈತಿ ನಮ್ಗೆ. ಈ ಸ್ಟೋರಿ ನಮ್ಗೆ ಲಿಯೋ ಟಾಲ್ಸ್ಟಾಯ್ ಅವ್ರು ಬರ್ದಾರ.